ಅಯ್ಯೋ ಅಯ್ಯೋ ಇವತ್ತರ ಬಂದ್ರಲ್ಲವ. ಆ ನನಗಂತ್ರು ಒಂಥರ ದಾರಿ ಕಾದು 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 ಸಾಕಾಗಿ ಹೋಗ್ಬಿಟ್ಟಿತ್ತು ನೋಡತ್ತಾಗ. ಅದು ಎಂತದ ಏನವ ನಿಮ್ದರ ತಗಕಿ ಕತ್ತೆ ಒಟ್ಟು ಬರ್ಬಾರ್ದನ ಅಲ್ಲ. ಇಲ್ಲೊಂದು ವಯಸ್ಸಾದ ಜೀವ ಅದಾವು ನೋಡ್ಬೇಕು ಮಾಡ್ಬೇಕು ಅನ್ನೋದಿಲ್ಲ ಇಲ್ಲ ಅಲ್ಲ ನಿಮ್ಮ ತಲೆಯಾಗತ್ತಾಗ. ಆ ಯಾ ಹಬ್ಬಕ್ಕೆ ಕರೆದ್ರು ಇದೆ. ಅಯ್ಯೋ ಬರಕ್ಕಾಗಲ್ಲ 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 ಒಟ್ಟು ಬರ್ಕೊಂತೀರಪ್ಪ. ರಕ್ತ ಸಂಬಂಧ ಉಳಿಸ್ಕೋರಿ. ಎಲ್ಲ ಬಿಟ್ಬಿಟ್ಟು ಏನ್ ಮಾಡ್ಬೇಕಂತ ಮಾಡಿರಿ? ನಾನು ಹೋಗೋಣ ಅಂತ ಅಂದೆ ಅತ್ತಿಯರ. ಇವ್ರೆ ನನಗೆ ಪುರ್ಸತ್ತಿಲ್ಲಿಗ ತಡಿ ಪುರ್ಸತ್ತಿಲ್ಲ ತಡಿ ಅಂತಂದೇಳಿ ಅಂದಿದ್ದು. ನಾನೇನು ಮಾಡಲಿ ಅದಕ್ಕೆ ಸುಮ್ಮನಾದೆ. ಅದ ನಾನು ಅದನ್ನ ಅನ್ನತೀನಿ. ಅಲ್ಲ ಅದೇಂತದ್ಲ ನಿನಗೆ ಅದೆಂತ ಕೆಲಸ ಇರುತ್ತಲ್ಲ ನಿನಗೆ? ಫೋನ್ ಹಚ್ಚಿದ್ರ ಒಂದು ಮಾತಾಡಕ್ಕೂ ಪುರ್ಸತ್ತಿರಂಗಿಲ್ಲ ಪತೀರ ನಿನಗೆ. ಅದೇಂತ ಬಿಜಿಯೋ ಏನೋ ದೇವ್ರಿಗೆ ಗೊತ್ತು ಹೋಗತ್ತದ. ಏ ಅವ ನಾವೇನ್ ಖಾಲಿ ಕೂತಿರ್ತೀವನವ ಅಲ್ಲೇ. ಹೇಳಿ ನೀ ನೋಡೋಣ. ತಗ ಪೂರ್ ನಮಗೂ ಜಲ್ಮ ಸಕಾಗಿರ್ತದ ಬೇವ. ಯಾಕೆ ಹಿಂಗ್ ಮಾಡ್ತೀರಿ ನೀವು ಅತ್ತಾಗ? ಅದು ಬೇರೆ ಏನಾಗ್ಬಿಡ್ತು ಅಂದ್ರೆ ಒಂದ್ 2-3 ದಿನ ರಜೆ ಸಿಕ್ಕರೆ ಒಂದ್ ಮಾತು. ಇಲ್ಲ 2-3 ದಿನಾನೂ ರಜೆ ಸಿಗಲ್ಲ. ಅದು ಸಿಗದೆ ಸುಟಿ ಒಂದ್ ದಿನ ಕೊಟ್ಬಿಡ್ತಾರ. ಒಂದ್ ದಿನ ಸಿಕ್ಕ ತಕ್ಷಣ ಅಲ್ಲಿಂದ ಇಲ್ಲಿಗೆ ಬರೋದ್ ಹೇಳು. ಏನಪ್ಪ ಕೇಳಿದ್ರಿ ಇದೊಂದು ಹೇಳ್ತಿರತ್ತಾಗ. ಅದೊಂದು ಗೊತ್ತಾಗ್ಬಿಡತ್ತೆ ನಿಮ್ಗೆ ಸುಟಿ ಸಿಗಲ್ಲ ಅಂತೇಳಿ. ಬೆಂಗಳೂರು ಟ್ರಾಫಿಕ್ನಾಗ ಅಯ್ಯೋ ದೇವ್ರೆ ಒಂದಿನ ಸುಟಿ ಸಿಕ್ಕ್ರ ಆಫೀಸ್ನಾಗ ದಿನ ಹೋಗಿ ಬಂದು ಸಾಕಾಗಿರ್ತಲ್ಲ. ರೆಸ್ಟ್ ತಗೊಳಕ ಒಂದಿನ ಬೇಕು ನಮ್ಗೆ ಗೊತ್ತನ. ಈಗ ಅವ್ರ ಕಡೆ ಕೇಳ್ಕೊಂಡು ಇಲ್ಲ ನಮ್ಗೆ ಆಗದೇ ಇಲ್ಲ ಮನೆ ಕಡೆ ಹೋಗಿಲ್ಲ ಸರ್ ಹಿಂಗ ಅಂತೇಳಿ ಹೇಳಿ ನಾನು ಲೀವ್ ಎಲ್ಲ ಬಾಕಿ ಇಟ್ಕೊಂಡಿದ್ನಲ್ಲ. ಆ ಲೀವ್ನ ಈಗ ಒಮ್ಮೆ ಸುಟಿ ತಗೊಂಡ ಒಂದ್ 15 ದಿನಕ್ಕಂತ ಬಂದಿರೋದು ಗೊತ್ತನ. ಅದು 15 ದಿನಕ್ಕೆ ಅಂತಂದ್ರು 15 ದಿನಾನು ಸುಟಿ ಇಲ್ಲ. ವರ್ಕ್ ಫ್ರಮ್ ಹೋಮ್ ಐತಿ. ಎಷ್ಟು 5 days ಸುಟಿ ತಗೊಂಡಿನಿ. ಉಳಿದಿದ್ದು ವರ್ಕ್ ಫ್ರಮ್ ಹೋಮ್ ಮನೆಯಿಂದಾನೇ ಮಾಡ್ತೀನಿ ಅಂತ ಹೇಳಿ ಬಂದಿರೋದು ಗೊತ್ತನ. ಓಹೋ ಬೆಂಗಳೂರವ್ರು ಏನ್ ನಮ್ಮ ಮನಿ ಕಡೆ ನಿಂತು ಬಿಟ್ಟಿರಿ? ಯಾರ್ದಾರ ಮನಿಗೆ ಹೊಂಟಿದ್ರನ? ಅಪ್ಪ ಇಷ್ಟೊತ್ತು ಅವಂದಾತ ಈಗ ನಿಂದ. ಅಪ್ಪ ಪುರ್ಸತ್ತಿಲ್ಪ. ಮಕ್ಕಳನ್ನು ಓದ್ಸೋದು ಬೆಳೆಸೋದು ಈ ನಮ್ನಿ ನೌಕರಿ ತಗೊಳಂಗ ನಾವು ಕಲ್ಸಿರ್ತೇವೆ ಎಲ್ಲ. ಪರ್ಮೋಷನ್ ತಗೊಂಡು ಬೆಂಗಳೂರು ಅಂತೇಳಿ ಹೋಗಿ ಅಲ್ಲಿ ಉಳ್ಕೊಂಡ್ಬಿಡ್ತೀರಪ್ಪ. ಯಾವಾಗ ವರ್ಷಕ್ಕೊಮ್ಮೆ ಹಬ್ಬ ಹುಣ್ಣಿಮೆಗೆ ಯಾವಾಗಾರ ಒಮ್ಮೆ ಸೇರೋದಷ್ಟೇ. ಅದು ಕರ್ದಾಗ ಪುರ್ಸತ್ತಿರಂಗಿಲ್ಲ ನಿಮಗೆ. ಇಲ್ಲಪ್ಪ ಸುಟಿ ಇಲ್ಲ ಹಂಗಾಗಿ ಬಂದಿಲ್ಲ ಅಷ್ಟೇ. ನಮ್ಗೇನ್ ಬರ್ಬಾರ್ದಂತ ಏನಿಲ್ಲ. ನಾವ್ ಎಲ್ಲಿ ಹೋಗೋಣ ಹೇಳಿ? ನಮ್ಗಾರ ಯಾರದಾರ ನಿಮ್ಮನ್ ಬಿಟ್ಟು? ನೀವು ಅಲ್ಲಿ ಬೆಂಗಳೂರಿಗೆ ನೀವೆಲ್ಲ ಬರ್ರಿ ಅಂದ್ರೆ ಅದು ಮಾಡಂಗಿಲ್ಲ ಆತಾಗ. ನಾವೇ ಬರ್ಲಿ ಅಂತೀರಪ್ಪ ಆತಾಗ. ನಾವೇ ಬರ್ಲಿ ಅಂತೀರಿ ಅಂತಂದ್ರ ನಾವರ ಏನ್ ಮಾಡೋಣಪ್ಪ? ನಮ್ಗ ಬೆಂಗಳೂರ ಬಂದಿರಕ್ಕಾಗಲ್ಲಪ್ಪ. ಏನಲ್ಲೇ ನಮ್ಗ ಮೊದ್ಲ ನಿಮ್ಮ ಅಡಿಗೆ ಮನ್ಯಾಗ ಹೊಂದಿಕೆ ಆಗಲ್ಲ. ಜೊತೆಗೆ ನಮ್ಗೆ ಏನಲ್ಲಿ ಏನಂದ್ರೆ ಏನು ಗೊತ್ತಾಗಲ್ಲ ಬಿಡ್ಲ. ಒಂಥರ ಬರಕ ಮನ್ಸಾಗಲ್ಲಪ್ಪ ನಮ್ಗ ಅಲ್ಲಿ. ಹೆಂಗಂದ್ರೆ ನಮ್ಮರ್ ತಮ್ಮರ್ ಅನ್ನೋದು ಏನು ಇಲ್ಲ ಗೊತ್ತನ. ನಾವ್ ಅದೇವಲ್ಲವಾ ಇರ್ತಿ ಆಫೀಸ್ಗೆ ಹೋದ್ರೆ ಒಮ್ಮೆ ಸಂಜೆಗೆ ಬರ್ತಿ. ಅಲ್ಲಿ ಮಾಟ ಒಂದಾಗ ಹೋಗ್ಯಂಗ್ ಇರ್ಬೇಕು. ಈಗ ಇರ್ತಾಳ ಬಿಡು. ಆದ್ರೆ ಏನ್ ಮಾಡಕ್ ಪಾಪಕಿನ ಮನಿ ಕೆಲಸ ಮಾಡ್ಕೋಬೇಕು. ಈಕಿ ಸಾಲಿಗೆ ಹೋಗಿರ್ತಾಳ. ಈಗ ಇತ್ತಿತ್ತಾಗ ಒಂದ್ ನರ್ಸರಿಗೆ ಹಚ್ಕೊಂಡ್ ಕುಂತೀರಿ. ಮತ್ತೆ ನಮ್ಗೆ ಒಂಥರ ಆಜು ಬಾಜು ಹೆಣ್ಮಕ್ಳು ಯಾರ ಬೇಕಪ್ಪ ಮಾತಾಡಕ. ನಮ್ಗೆ ಯಾರಿಲ್ಲ ಅಂದ್ರೆ ಒಂಥರ ಸಮಾಧಾನ ಆಗಲ್ಲ. ಕತ್ರಿನಾ ಗಿರ್ಜಕರ ಆರಾಮದಿರಿ? ಓ ಆರಾಮದೆ ನೋಡ್ವಾ. ಬಹಳ ದಿನಕ್ಕೆ ಬಂದ್ ಸವಾರಿ. ಹ್ಞೂನ್ರಿ ಕೆಲಸ. ಅಲ್ಲೇ ಪುಟ್ಟಿ ನಿಂಗೆ ಅಮ್ಮನ್ ನೋಡ್ಬೇಕು ಅನ್ಸಂಗಿಲ್ಲನ? ನೀ ಇಲ್ಲೇ ಇರ್ತೀಯಾವ? ಅಪ್ಪ ಅವ್ವ ಬೇಕಾದ್ರೆ ಊರಿಗೆ ಹೋಗಲ್ರಕ್ಕ ಆರಾಮ ಇಲ್ಲಿ ಇರ್ತೀಯ. ನಿಂಗೆ ಓದಿಸ್ತೇನೆ. ಏನ್ಲ ಅದು ಏನ ಡಾಡು ಗೂಡು ಅಂತಾಳಲ್ಲ. ಅಲ್ಲ ಏನು ಕನ್ನಡ ಅನ್ನೋದು ಗೊತ್ತಾಯ್ತು? ಏನು ಬರೀ ಇದು ಏನದು ಅದು ಏನದು ಟಸು ಪುಸ್ಸು ಇದನ್ನೇ ಕಲ್ಸಿರೆ? ಒಂಚೂರು ಮಾತೃಭಾಷೆನು ಮನೆ ಮಾತಾಡ್ತೀರಾ ಇಲ್ಲಪ್ಪ? ಭಾಷೆ ಬಿಡ್ಬೇಡ್ರಪ್ಪ ನೀವು. ಹೊರಗೆ ಅದ ಸಾಲೆ ಹಾಕ್ಬೇಕಾದ್ ಮಾತಾಡ್ಕೊಲಿ, ಹೊರಗೆ ಬೇಕಾದ್ ಮಾತಾಡ್ಕೊರಿ. ಒಂತೀರ್ ಮನಿ ಆಗರ ಒಂಚೂರು ಅದು ಮಾತಾಡ್ಕೊರಪ್ಪ. ಹೆಂಗ ಏನು ಎತ್ತ ಕನ್ನಡ ಮರಿಬೇಡ್ರಿ. ಇಲ್ಲ ಇಲ್ಲ ಅಮ್ಮ ಮಾತಾಡ್ತಾಳ ಕನ್ನಡ ಮಾತಾಡ್ತಾಳಪ್ಪ. ಅಂದ್ರೆ ಸ್ಕೂಲ್ ಒಳಗೆಲ್ಲ ಇಂಗ್ಲೀಷ್ನಾಗೆ ಮಾತಾಡ್ಬೇಕಂತೆ. ಹಾಗಾಗಿ ಮನೆಯಾಗೂ ಸ್ವಲ್ಪ ಮತ್ತೆ ಕನ್ನಡದ್ದು ಟಚ್ ಕಡಿಮೆ. ಅಂದ್ರೆ ಟಚ್ ಕಡಿಮೆ ಅಂದ್ರೆ ಅಲ್ಲಿ ಸ್ಕೂಲ್ ಒಳಗೆಲ್ಲ ಒಳಗೆ ಎಂಟ್ರಿ ಆದ ತಕ್ಷಣ ಟೀಚರ್ಸು ಇಂಗ್ಲೀಷ್ನಾಗೆ ಮಾತಾಡ್ತಾರೆ. ಇವರು ಇಂಗ್ಲೀಷ್ನಾಗೆ ಉತ್ತರ ಕೊಡ್ಬೇಕಾಗತ್ತೆ. ಹಾಗಾಗಿ ಆಕಿಗೆ ಅಲ್ಲಿ ಮಾತಾಡಿ ಮಾತಾಡಿ ಮನೆಗೆ ಬಂದು ಅದೇ ಮಾತಾಡ್ತಿರ್ತಾಳೆ. ಆಮೇಲೆ ಕನ್ನಡ ಮಾತಾಡಿದ್ರೆ ಪನಿಷ್ಮೆಂಟ್. ಏನ ಪನಿಷ್ಮೆಂಟಾ? ಯಾವಕ್ಕೆ ಟೀಚರ್ ಬರ್ತಾನೆ ನಡಿ ಈ ಸಲ ಹಂಗಾರ. ಅದೇನ್ ಕನ್ನಡ ಮಾತಾಡಬಾರ್ದು ಅಂತ ಹೇಳಕ್ಕೆ ಪನಿಷ್ಮೆಂಟ್ ಯಾಕ? ಇಂಗ್ಲಿಷ್ ಮೀಡಿಯಂ ಆದ್ಬಿಟ್ಲೆ ಏನು ಒಂದ ಅಮ್ಮ ಅನ್ನಂಗಲ್ಲನ? ಅಲ್ಲ ದಾರ ಹೊಂಟೊತ್ನಾಗ ಬಗನ ಇವ್ರ ಟೀಚರ್ಗೆ ಏನಾರು ಎಡಿ ಬಿದ್ರೆ ಏನಾರು ತ್ರಾಸ ಆದ್ರೆ ಅವ್ವ ಅಮ್ಮ ಅಂತಾಳ ಏನು ಮಮ್ಮಿ ಡ್ಯಾಡಿ ಪಾಪ ಅಂತೇಳಿ ಒದರ್ತಾಳ. ಅಲ್ಲ ನೀವು ಹೇಳೋದು ಸರಿನಾ? ಅಂದ್ರು ಈ ಮಕ್ಕಳಿಗೆ ಇಂಗ್ಲೀಷ್ ಪ್ರೊವೆಂಟಾಗಿ ಮಾತಾಡಕ್ಕೆ ಬರಲಿ ಅಂತೇಳಿ ಏನಾರ ಹಂಗೆ ಮಾಡ್ತಾರ ಏನೋ ಯಾರಿಗೆ ಗೊತ್ತು. ಹೋಲಿ ಬಿಡವ. ಹಚ್ಚಿದ್ದೆ ಇಂಗ್ಲೀಷ್ ಮೀಡಿಯಮ್. ಇಂಗ್ಲೀಷ್ ಮಾತಾಡಬೇಡ್ರಿ ಕನ್ನಡ ಮಾತಾಡ್ರಿ ಅಂದ್ರೆ ಹೋಗ್ತಾರ ಅಂದಂಗೆ. ಇವತ್ತರ ಬಂದ್ರಲ್ಲ ಒಂದು 15 ದಿನ ಎಲ್ಲಿ ಹೋಗ್ಲಾರ್ದಂಗೆ ಆರಾಮ್ ಇರ್ರಿ. ಏನ ಅವ 5 ದಿನ ಅಂತೂ ಸುಟಿ ಐತಿ. ನಮಗೂ ಎಲ್ಲಿ ಹೋಗ್ಲಾರ್ದ ಕೆಟ್ಟ ಬೇಜಾರಾದಂಗ ಆಗ್ಬಿಟ್ಟತಿ. ಒಂಥರ ಈ ವರ್ಕು ಸಾಕಾಗೋಗ್ಬಿಟ್ಟತಿ. ಒಂದ್ 2-3 ದಿನಕ್ಕರ ಎಲ್ಲಾರ ಟ್ರಿಪ್ ಹೋಗ್ಬರೋಣವ ಅಂತ ಫ್ಯಾಮಿಲಿ. ಏನಂತೀವ? ಯಾವ ಊರಿಗೆ ಹೋಗೋಣ?
ವಿಚಾರ ಮಾಡ್ತೀನಿ ತಡಿಬಿ ಯಾವ ಊರು ಏನು ಎತ್ತ ಎಲ್ಲ ಇವತ್ತೊಂಚೂರು ನೋಡ್ಕೊಂಡ ಹೇಳ್ತೇನೆ ನಾನು ಹೆಂಗ ಎಲ್ಲಿ ಹೋದ್ರು ಚಲೋ ಇರ್ತೈತಿ ಅಂತೇಳಿ. ಥಂಡಿ ಒಂದು ಜಗ್ಗ ಐತಿ. ಯಾವ ಜಾಗಕ್ಕೆ ಹೋದ್ರ ಚಲೋ ಅನಿಸ್ತತಿ ನೋಡೋಣ. ಊಟಿ ಕೊಡೈಕೆನಲ್ಲಿ ಹೋಗ್ಬೋದು, ಆದ್ರೆ ಅದು ಫ್ಯಾಮಿಲಿ ಟ್ರಿಪ್ ಆಗಲ್ಲ. ಎಲ್ಲಾರ ಹೋಗೋಣಪ್ಪ, ಆದ್ರೆ ಒಂದೆರಡು ಗುಡಿ ಗುಂಡಾರ ನೋಡಂಗಿರ್ಬೇಕು ನೋಡು. ಹಂಗಾರಲ್ಲೇ ಊಟಿಗೆ ಹೋದ್ರೆ ಉಪಯೋಗಿಲ್ಲ. ನೋಡಪ್ಪ ಯಾವ್ದಾರ ಚಂದಾಗಿ ನೋಡ ಅಂತವ್ ಏನಾರ ಗುಡಿ ಗುಂಡಾರ ದೇವಸ್ಥಾನ ಏನಾರ ಒಂದ್ ಕಾಣ್ಬೇಕು ನಮ್ಗ. ಸರಿ ಹಂಗ ಮಾಡ್ತಂತ ಹೋಗಿ ಒಳಗ್ತೀನಿ. ಒಳಗ್ ಹೋರ್ವ ಏನ ಬಂಗಾರ ಗಿಟ್ಟಿ ಓನ್ ತಿಂತೀವ ನೀನು? ಓ ಮಾಡ್ಕೊಡಿಲ್ಲ ನಿಂಗ? ಗೋಬಿ ಬೇಕ. ಗೋಬಿ ಗೂಬಿ ನೂಡಲ್ಸ್ ಅವೆಲ್ಲ ನಿಮ್ ಬೆಂಗಳೂರ ತಿಂದಿದ್ದೆ ತಿನ್ನೋದು ಏನ? ಇಲ್ಲೇ ನಮ್ ಕಡೆದ್ದು ಏನಾರ ಒಂದು ರುಚಿ ರುಚಿಯಾಗಿ ಮಾಡ್ಕೊಡ್ತೇನೆ ತಗೋ ನಿಂಗೆ. ಏನ ಹೋಳಿಗೆ ತಿಂತೇನ? ಹೋಳಿಗೆ ಇಲ್ಲ 7 ಕಪ್ ಸ್ವೀಟ್ ಬರ್ತೈತಲ್ಲ ಅದು ಈ ಪೇಡದ ಗತೆ ಅದ, ಆಮೇಲೆ ಶೇಂಗಾ ಹೋಳಿಗೆ ಎಳ್ಳು ಹೋಳಿಗೆ ಇಂಥವೆಲ್ಲ ತಿನ್ನು ಮಾಡ್ಕೊಡ್ತೇನೆ. ಒಳಗೆ ಹೋಗವ ಮರಿ ತಕೊಂಡು ಹಂಗೆ ಹೋಗಲ್ಲ ಒಳಗೆ ನಿಮ್ಮ ಅಣ್ಣದಾನ ಹೋಗು ಅವ್ನ ಕೂಟ ಆಟಾಡ ಹೋಗುವ. ಶಾಂತಕ್ಕ ಇನ್ನೇನ್ ನೀನ್ ಹೊರಬಿಡಂಗಿಲ್ ಬಿಡು. ಹಂಗಾರ ಪೂರ ಈಗ ಮಗ ಬಂದಾನ ಸಸಿ ಅದಾಳ ಮೊಮ್ಮಕ್ಳು ಅಯ್ಯೇ ಇನ್ನಿವತ್ ಮಾತಾಡಕ್ ಹೊರಗೆ ಸಿಕ್ಕಂಗ ನೀನು. ಶಾಂತಕ್ಕ ಆಗಲ್ಲೇ ಇಲ್ಲೊಂದಿಟ್ಟು ಮಾತಾಡ್ಕೊಂಡು ನಿಂತಲ್ಲ, ನಂದು 200 ರೂಪಾಯಿ ನೋಡಿ ಏನು? ಏನೋ 200 ಕಳ್ಕೊಂಡಿ? ಹೂನ ಯವ್ವ ನನ್ನ ಹಣೆ ಬಾರಿ ಏನ್ ಕೇಳ್ತಿ? 200 ಕಳ್ಕೊಂಡೇನಿ ಯವ್ವ. ಆತಾಗ ಸಾಕಾಗೈತವ ಯವ್ವ ಗಿರ್ಜಿ ನನಗಂತರೂ ಆತಾಗ ಹುಡಿ ಹೈರಾಣಾಗೆ ನೋಡ್ ನಾ ಅಂತರೂ ನಂದು ಏನ್ ಕರ್ಮ ಏನವ ಆತಾಗ. ಇಲ್ಲ ಬಿಡ, ನಾ ಎಲ್ಲಿ ನೋಡಿ ನಿನ್ನ 200 ರೂಪಾಯಿ ಇಲ್ಲಿ ಬಿದ್ದಿದ್ರೆ ನಾ ಹಂಗ ಯಾರ್ದನ ಅಂತೇಳಿ ನೋಡಾರ ನೋಡ್ತಿದ್ದೆ. ನನ್ಗೂ ಗೊತ್ತಿಲ್ಲ ಬಿಡು 200 ರೂಪಾಯಿ ತಿಂದಿದ್ದಲ್ಲ ಉಂಡಿದ್ದಲ್ಲೇ ಸಿಕ್ತನ ಪರಕ 200 ರೂಪಾಯಿ ಇಲ್ಲಿ ಬಿಡ್ಲೆ. ಹನ್ಮೆ ನೀ ಏನಾರು ನೋಡಿ ಏನು? ಎಲ್ಲಿ ಕೇಳ್ಕೊಂಡಿಯ ನಂಗೇನು ಗೊತ್ತೇವ? ನೀ ಎಲ್ಲ ಮನಿ ಬೇಕಲ್ಲ ಹುಡ್ಕೊಂತ ಹಿಂಗೆ ಬಂದೆಲ್ಲ ಅದಕ್ಕೆ ಕೇಳಿ ನಿನ್ನ. ಅದು ಇಲ್ಲೇ ಆಗಲೇ ಭಾಳ ಹೊತ್ತು ಈರಮ್ಮನ ನಿಂತಂಗ ಆಗಿತ್ತಪ್ಪ. ಏನೋ ಹಿಂಗ ಏನೋ ಮಾಡ್ಕೊಂತ ಬಗ್ಗೆ ಏನೋ ಕೈಯಾಗ ತಗೊಂಡಂಗ ಏನೇನೋ ಅನಿಸ್ತಪ್ಪ. ಅಲ್ಲ ಹನುಮಿ, ನಿನ್ನ ಮಕ್ಕ ಹನುಮಪ್ಪ ಆಗೋಗ್ಬಿಡ್ತೀನಿ ಮತ್ತೆ ಹಂಗ ಅಲ್ಲ ಮತ್ತೆ ಕೇಳ್ತಾನೆ. ನಾನೇನು ಕೇಳಾರ್ದ ಏನು ಬಿಡೋದಲ್ಲ ತಡಿ. ನೀನು ನೋಡಿ ಏನು ಪಕ್ಕ ತಗೊಂಡಿದ್ದೆ? ಇಲ್ಲ ತಗೊಂಡಾಳ ಅನ್ಲಿಲ್ಲ, ಇಲ್ಲೇನೋ ಮಾಡ್ದಂಗ ಆಗಾಕತ್ತಿತ್ತು. ಬಗ್ಗೆ ಏನೋ ಕೈಯಾಗ ಹಿಡ್ಕೊಂಡಂಗ ಏನೋ ಒಂಥರ ಹಂಗ ಗೊತ್ತಿಲ್ದ ಮಾತಾಡ್ಬಾರ್ದ್ಲೇ ಹನ್ನಿ. ಏನ ಗೊತ್ತಿಲ್ದ ಮಾತಾಡ್ಬಾರ್ದು. ನನ್ನ ಸೊಸಿ ಇವತ್ತು ಹೊರಗ ಬಂದಿಲ್ಲ, ಅದು ಬರೀ ಕಸ ಚಲಕ್ ಹಿಂಗ್ ಬಂದು ಹೋದಕ್ಕಷ್ಟೇ. ವಾಪಸ್ಸಕ್ಕೆ ಬಂದು ನಿಂತೇ ಇಲ್ಲ. ಆಗ್ಲಿ ನಿನ್ನ ಸಮಾಧಾನಕ್ಕೆ ನಾ ಇನ್ನೂ ಒಮ್ಮೆ ಏನ ಕರೆದು ಕೇಳ್ತೇನೆ ಈಗ. ಅಲ್ಲ ಶಾಂತಕ್ಕ ಎದಕ್ ಸಿಟ್ಟಕ್ಕಿ ಹೇಳೋರು ಬಾರ್ದನ? ಏನೋ ನೋಡ್ದಂಗ ಆತಪ್ಪ. ಇರಮ್ಮ ಏರಿ ಏನಾಯ್ತತ್ತೆ ಹೇಳೇನಾಯಿತು, ಏನಾಯ್ತು ಏನಾಯ್ತು ಅತ್ತೆ. ಓ ವಾ ತಾಯಿ ಹಾಡ್ಬೇಡ. ನಿನಗೆ ಇಲ್ಲಿ ಬಾಗಲಾಗ ಏನಾರ 200 ರೂಪಾಯಿ ಸಿಕ್ತಾನ? ಹಂಗೇನು ಗೊತ್ತತ್ತಿ? ನಾನು ಇಲ್ಲಿ ಇವತ್ತು ಹೊರಗೆ ಬಂದಿಲ್ಲ. ಇವತ್ತು ಅವರಿಬ್ರು ಊರ್ಲಿಂತ್ರ ಬರ್ತಾರ ಬೆಂಗಳೂರಿಂದ ಅಂತೇಳಿ ನೀವು ಚಲೋ ಅಡಿಗೆ ಮಾಡಂದ್ರೆ ನಾನು ಮತ್ತೆ ಚಂಪಾ ಇಬ್ರು ಅಡಿಗೆನ ಮಾಡ್ಕೊತ ಕೂತೇವಿ. ಆಗಲ್ಲ ಒಂದೇ ಸಲ ಎದಕ್ಕೆ ಒಂಚೂರು ಕಸನ ಏನೋ ಚೆಲ್ಲಕ್ ಬಂದಿತ್ತು ನೋಡ್ರಿ ಅಷ್ಟೇ. ಅದು ಬಿಟ್ಟು ನಾ ಇಲ್ಲಿ ಬಂದೇನೆ ಅತ್ಯಾರ. ನೀನ ಇಲ್ಲಿ ಭಾಳ ಅಡ್ಡಾಡಕತ್ತಿದ್ದೆ ಅಂತ ಬಗ್ಗೆ ಏನೋ ತಗೊಂಡಂಗ್ ಮಾಡಿದಂತೆ. ಅದಕ್ಕೆ ಅಂದಕ್ಕೆ ಹಂಗ ಏನಿಲ್ಲ ಬಾಯನ್ ಹಲ್ಲ ಮುರಿತೇನೆ ಮತ್ತೆ ಹಂಗ ಸುಳ್ಳು ಏನಾರ ಅಂದ್ಬಿಟ್ರೆ ನನಗೆ ಸಿಕ್ಕಿದ್ರೆ ನಾನು ನಿಮ್ಮನ್ನ ಕೇಳ್ತಿದ್ದಿಲ್ಲ. ಅತ್ಯಾರ ಯಾರ್ದಿದೆ 200 ರೂಪಾಯಿ ಇಲ್ಲ ಕೆಡ್ಕೊಂಡಿರಿ ಅಂತ ನಿಮ್ಮನ್ನ ಕೇಳ್ತಿದ್ದಿಲ್ಲ. ಸಿಗತ್ಲ ತಗೊಂಡ ಒಳಗಿಟ್ಕೋತೇನೆ ನಾನು. ಯಾಕೆ ಬೆಂಡ್ಲಾರು ಅಂದಾರ ನನಗೆ ನೋಡ್ದನ ಹನ್ಮಿ ಬಂದಿದ್ಲ ನಕ್ಕೆ. ಅಯ್ಯೋ ಅಯ್ಯೋ ಏನು ಅತ್ತಿ ಸುಸಿ ಬಜಾರಿದಿರಿ ಏವ ನೀವು? ಅಲ್ಲ ಶಾಂತಕ್ಕ ನಾ ಏನು ನಿನ್ ಸುಸಿ ತಗೊಂಡು ಒಳಗ ಹೋಗ್ಬಿಟ್ಲು ಅಂತ ಹೇಳಿದ್ನೇನ? ಏನೋ ಇಲ್ಲಿ ಕೆಲಸ ಮಾಡಕತ್ತಂಗ ಕಾಣ್ತು ಅಂತ ಅಂದ್ಯಪ್ಪ ಅಷ್ಟೇ. ಎಲ್ಲಿ ಕೆಲಸ ಮಾಡೇನ್ರಿ? ಕಸದ ಗಾಡಿ ಬಂತ ಸೀದಾ ಕಸ ತಗೊಂಡೋಗಿ ಕಸ ತಂದಿಟ್ಟು ಮತ್ತೆ ಹಂಗ ಹೋಗೇನಿ. ಸುಮ್ಮನೆ ಬಾಯಿಗೆ ಬಂದಂಗೆ ಹೇಳ್ಬೇಡ್ರಿ ಹೆಣ್ಮಕ್ಕ ನೀವು. ನಾ ಹೇಳಕತ್ತೇನೆ ಕೇಳ್ರಿ. ಒಳಗೋಗ್ ಅಲ್ಲೇ ಬಂದಾನವ ಮತ್ತೆ ಜಗಳ ಮಾಡ್ಕೊಂಡು ನಿಲ್ಲದ್ ಬೇಡ. ಒಳಗೋಗ್ ಪರಕ ಇಲ್ಲಿ ಯಾರ್ದಾರ ಕೈ ಸಿಕ್ಕಿದ್ರೆ ಏನ ಹಂಗಿದು ಮಾಡ್ದಂಗೆ ಏನು ಬಿಡ್ತಿದ್ದಿಲ್ಲ. ನಮ್ಗೇನು ಸಿಕ್ಕಂಗಿಲ್ಲ ಬಿಡ್ಲೆ ಅದು. ಹೌದನ ಶಾಂತಕ್ಕ? ಅಥೋ ನಂದು ಏನು ಕರ್ಮನವ ಇವತ್ತು ಬೆಳಗ್ಗೆ ಎದ್ದತ್ತಾಗ ಏನು ಎಲ್ಲಿ ಇಟ್ಟು ನೀವು ಏನು ಸುಡ್ಗಾಡತ್ತಾಗ ಒಟ್ಟು ಹೋತವ ಕೈ ತಪ್ಪಿ. ದೇವರೇ ಹೋತ್ ಕೈಗೆ ಬಂತು ತಾಯಿಗೆ ಬರಲಿಲ್ಲ. ಎಡ್ಬಿಟ್ಟು ಮಾತ್ನಾಗ ಒಂದು ಮಾತು ಇಟ್ಟೇ ಬಿಡ್ತಾಳೆ ನೋಡು. ನನಗನ್ನಿಸ್ತು ಈಗ ಎಲ್ಲಿ ಸಿಕ್ಕಿಕತ್ತನ ಅಂತೇನೆ ನಾನು. ಅಯ್ಯೋ ಕಳ್ಕೊಂಡಾದ್ಮೇಲೆ ನಿನಗೆ ಸಿಕ್ತಾ ನಿನಗೆ ಸಿಕ್ತಾ ಸಿಕ್ಕೋರೇನು ಕೊಡ್ತಾರನ? ಹೋಗ್ಲಿ ಬಿಡು ಎಲ್ಲೇ ಹೋತ್ ನನ್ನ ಕರ್ಮ. ಇವತ್ತು 200 ರೂಪಾಯಿ ಕಳ್ಕೊಳ್ಳೋದ ಇತ್ತ ಏನು? ಅದು ಹೆಂಗೆ ಕೈಯಾಗ ಹಿಡ್ಕೊಂಡು ಏನವ ನಾನು ಇವತ್ತೊಂಚೂರು ಅದು ಕೈಯಾಗ ಒಂದು 2-3 ಚೀಲ ಆಗ್ಬಿಟ್ವಲ್ಲ. ಕೈಯಾಗ ಇದ್ದಿದ್ದು ರೊಕ್ಕ ಒಂಚೂರು ನನಗೆ ಒಂಥರ ಇದಾದಂಗೆ ಆಗ್ಬಿಡ್ತಾರೆ ನನಗೆ. ಹಂಗಾಗಿ ಕೈ ಹತ್ತಲಿಲ್ಲ ಅದು ರೊಕ್ಕ ಅಷ್ಟೇ. ಮತ್ತೇನಿಲ್ಲ ಇವತ್ತು ನನ್ನ ಹಣೆ ಬರಬರಿಲ್ಲ. ಶಾಂತ ನಾನು ದೊಡ್ಡ ಕೆಲಸ ಐತೆ ಹೋಗ್ಬರ್ತೇನೆ. ಹೋರಿ ಓ ಫಾತಿಮಕ್ಕರ ಅಡ್ಡಾಡ್ ಬರ್ತೀರಿಪ್ಪ. ಕ್ಯಾ ಅರೆ ಇಲ್ಲಿ ನಿಂತ್ಕೊಂಡಿದ್ದೀರಿ ಮಾತಾಡ್ಕಂತ? ಪಾರಕ್ಕಂದು 200 ರೂಪಾಯಿ ಕಳ್ದತ್ತಂತ ಹುಡ್ಕೋ ಅಂತ ಮಾತಾಡತ್ತಿದ್ಲ. ಛೇ ಬಹುತ್ ಖರಾಬ್ ನಸೀಬು ಈ ದಿನ ನಿಮ್ದು. ಅರೆ ಗಿರ್ಜಂದಕ್ಕ ಬಿಗ್ ಬಾಸ್ಗೆ ನೋಡಿದ್ರಿ? ಓ ನೋಡಿದ್ ನೀವು ನಿನ್ನೆ ಯಾಕೆ ಒಂಥರ ರಕ್ಷಿತಾಗ ಪೂರ ನಿನ್ನೆ ಎಪಿಸೋಡ್
ಎಪಿಸೋಡ್ ರಕ್ಷಿತನ ಮೇಲೆ ಇತ್ತ ನನಗಂತರು ಕರಿನ. ಆದ್ರೆ ರಕ್ಷಿತಾ ಈಗ ಧ್ರುವಂತ ರಕ್ಷಿತಾ ಒಂದೊಂದು ಟೈಮ್ ಕರೆಕ್ಟಾಗಿ ಮಾತಾಡಿದ್ಲ, ಆದ್ರೆ ಜಾಸ್ತಿ ಧ್ರುವಂತ ಒಂಚೂರು ಅರ್ಥ ಮಾಡ್ಕೊಂಡು ಮಾತಾಡಿದ್ನ ಅಂತ ಅನಿಸ್ತತಿ ಒಂದೊಂದ್ಸಲ ಅಲ್ಲ. ರಕ್ಷಿತಾ ಚಲೋನೆ ಮಾತಾಡಿದ್ಲ, ಆದ್ರೂ ಈ ಒಂದೊಂದು ವಿಚಾರಗಳು ನೇರ ನೇರಿ ಹೇಳ್ತಾಳಲ್ಲ, ಅಕ್ಕಿ ಹೇಳದಷ್ಟು ನೇರ ನೇರಿ ಎಲ್ಲರೂ ಒಪ್ಕೊಳಕ್ ರೆಡಿ ಇರ್ಬೇಕಲ್ಲ, ಹೌದಿಲ್ಲ? ನಿನ್ನೆ ನಾನು ನೋಡಾತಿದ್ದೇವ ನಮ್ಮ ಹಡಿಬಿಟ್ಟಿದಾಳಲ್ಲಕ್ಕಿ ನಮ್ಮಕ್ಕಿ ಸಣ್ಣಕ್ಕಿ ದೊಡ್ಡಕ್ಕಿ ಇಬ್ರು ಏನ ಬಿಗ್ ಬಾಸ್ ಬಂತಂದ್ರ ಅಯ್ಯೋ ಚಾನಲ್ ಬದ್ಲಿ ಆಗದಲ್ಲ. ಒಂದು ಸಂಜೆ 7 ಗಂಟೆಯಿಂದನು ಅದನ್ನ ಹಚ್ಚ್ರಿ, ಅದನ್ನೇ ಇರ್ಲಿ, ನೆನಪಾಗೋದಲ್ಲ, ಬಂದ್ರೆ ಗೊತ್ತಾಕತಿ ಅಂತೇಳಿ ಅದನ್ನ ಚಾನಲ್ ಬದ್ಲಿ ಮಾಡಾಕ ಬಿಡದಲ್ಲ ಅಯ್ಯವ್ವ ಆತಾಗ. ಅದ್ರಾಗೂ ನಿನ್ನೆ ಆ ಟಿವಿದು ಕರೆನ್ಸಿ ಖಾಲಿಯಾಗಿತ್ತು, ಜಗಳ ಮಾಡಿ ಹಾಕಿಸ್ಕೊಂಡಾರ. ಮಜಾ ಇರ್ತತಿ ಶಾಂತಕ, ಜಗಳ ಮಾಡ್ತಾರಂದ್ರು ಮಜಾ ಇರ್ತತಿ. ಅದ್ರಾಗ ನಿನ್ನೆ ಅವ್ರು ವಾಪಸ್ ಬಂದ್ರಲ್ಲ, ಆ ರಕ್ಷಿತಾ ಬಂದಿದ್ದೇನು ಒಂದ್ ಲೆಕ್ಕಕ್ಕೆ ಒಂದಿಟ್ಟು ಖುಷಿಯಾಗಿರ್ಬೇಕು, ಆದ್ರೆ ಧ್ರುವಂತ ಬಂದಿದ್ದೆ ಯಾರಿಗೂ ಖುಷಿಯಾಗಿಲ್ಲ. ಎದಕ್ ಬಂದು ಮರ ತೆಲ್ಬ್ಯಾನಿ ಅನ್ನಂಗ ಆಗ್ಬಿಟ್ಟವ್ರಿಗೆ ಎಲ್ಲರಿಗೆ. ಅದು ಅಲ್ದೆ ಕೇಳಿದ್ರಲ್ಲ ಅವ್ರು ಸುದೀಪಣ್ಣ, ಯಾರು ನಿಂಗೆ ಸ್ಟ್ರಾಂಗ್ ಅನಿಸ್ತಾರ ಅಂದ್ರೆ ಗಿಲ್ಲಿ ಸ್ಟ್ರಾಂಗ್ ಅನಿಸ್ತಾನ ಅಂತಂದವ. ಗೊತ್ತನ ನಂಗೆ ರಕ್ಷಿತನ್ಗಿಂತ ನಿನ್ನೆ ಅಷ್ಟೇ, ದಿನಾನು ಅಲ್ಲ, ನಿನ್ನೆ ಒಂಚೂರು ಮಾತಾಡಿದ್ದ ಸ್ವಲ್ಪ ದೌಡ ಅರ್ಥ ಮಾಡ್ಕೊಂಡನ ಕರೆಕ್ಟ್ ಹೇಳಿದ ನಂಗೆ ಆತಪ್ಪ. ಅಷ್ಟ ಅಲ್ಲ ಮೊನ್ನೆ ಬಾಯಿ ವಾಸನೆ ಬರ್ತೈತಿ ನಿಂದ ಅಂತ ಅಂತಾನಂತಕಿಗೆ. ನನ್ನ ನೋಡಿಲ್ಲ ಅದು ನಾ ಎಲ್ಲಿ ದಿನ ಅನ್ಕೊಂಡು ನೋಡ್ತಾನೆ. ನಮ್ಮ ಈಕೆ ಅನ್ನಕತ್ತಿದ್ಲ ಅಡ್ವರ್ಟೈಸ್ ಬರತ್ಲೆ ಮಾತು ಹಚ್ಚಿಬಿಡ್ತಾವ ಮಾರಾಯ ಆತಾಗ. ಇವ್ರ ಮಾತು ಕೇಳದ ಮತ್ತೇನು ಅದನ್ನ ಆ ಎಪಿಸೋಡ್ ನೋಡೋದ, ಆ ಮಾತಾಡ್ತಿರ್ತಾವ ಒಂದೈತಿ ಅಂತೇಳಿ ಮಾತು ನೋಡಾಕತ್ ಬಿಡ್ತಾವ ಒಂದೈತಿ. ಅವಾಗ ಹೇಳಿದ್ಲು ನಿನ್ ಬಾಯಿ ವಾಸನೆ ಬರ್ತೈತಿ ಮತ್ತೆ ಹಾಲು ತಿಕ್ಕಂತ ಏನ. ಅಯ್ಯೋ 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 ಆಕೆ ಜಗ್ ಬೇರ್ಲು ಅಂತಲ್ಲ, ಅದಕ್ಕೆಲ್ಲ ನಿಂದು ಬಿಸಿಲೇ ಬಾಯಿ ಅಂತ ಅದಿಂತದು ನಾ ಇಟ್ಟು ದೂರ ಅದೇನಿ, ನಿನ್ನ ಮೂಗಿ ನಿನ್ ಬಾಯಿ ಹತ್ರ ಐತಿ ಅಲ್ಲ. ಇದು ಏನಾಕೈತಿ ಅಂದ್ರೆ ಬೆಳಗ್ಗಿಂದ ಚೆಂತನ ಅದೇ ಊಟದ್ದೊಂದು ಬಿಟ್ರೆ ಬೇರೆ ಏನು ತಿನ್ನಂಗಿಲ್ಲ. ಮತ್ತೆ ಸುಮ್ಮನೆ ಇದ್ದಿದ್ದು ಯಾರಿಗಾದ್ರೂ ಆಗದೆ, ಆದ್ರೆ ಕೆಲವೊಬ್ರಿಗೆ ಆಕತ್ ಕೆಲವೊಬ್ರಿಗೆ ಹಾಲಿಗೆ ಮಾಡಕತ್ತಾಗೋದಿಲ್ಲ. ಸುಮ್ಮನೆ ಪಾಪ ಯಾರ್ದಾರ ಕೂತ್ ಮಾತಾಡ್ಕೊಂತಿದ್ರೆ ಒಂದು ಮಾತಿಲ್ಲ ಕತಿ ಇಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಕುಂದ್ರದ. ಅವ್ನು ನೋಡಿದ್ರೆ ಆಕಿಗೆ ಮಾತಾಡಕ್ ಮನ್ಸಾಗದಲ್ಲ, ಬಿಟ್ರೆ ಬರೀ ಜಗಳ ಮಾಡ್ತಾವ್ ಅಟ್ಟೆ. ಮತ್ತೆ ಹಂಗ ಅಕ್ಕಿರ್ತತಿ ಏನ್ ಮಾಡಕತ್ತಿ ಹೋಗ್ಲಿ ಬಿಡು. ಆದ್ರೂ ಹಂಗೆಲ್ಲ ನೆರನೇರಿ ಹೇಳೋದು ಸರಿ ಅನ್ಸಲ್ಲ. ಅದು ಅಕ್ಕಿಗೆ ಚಂದಾಚಾರದ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳಲ್ಲ ಹುಡುಗಿ. ಆಮೇಲೆ ನಮ್ಮ ಇಕ್ಕಿ ತೋರಿಸಿದ್ಲ ಚಂಪಕಲಿ, ಅದು ಯೂಟ್ಯೂಬ್ನಾಗೆಲ್ಲ ಫೋನ್ನಾಗೆಲ್ಲ ಇಡಿಯೋ ಮಾಡಿ ಹಾಕ್ತಾಳಂತಲ್ಲ ಇಡಿವೇನ. ಆ ಇಡಿಯೋದಾಗೆಲ್ಲ ಏನು ತಲೆ ಬಾಚ್ಕೊಂಡೇ ಕುಂದಿರ್ಬೇಕು, ನೀಟಾಗೇ ಇರ್ಬೇಕು ಅನ್ನೋದೆಲ್ಲ ಏನು ಮಾಡ್ಕೊಳಲ್ಲಕ್ಕಿ. ಕಾವ್ಯನ್ ಕಂಡ್ರೆ ಇಕ್ಕಿಗಾಗಲ್ಲ, ಈಕಿನ ಕಂಡ್ರೆ ಕಾವ್ಯಾಗಲ್ಲ. ಇವತ್ತು ನೋಡ್ಬೇಕು ನಿನ್ನೆ ಆಕಿ ಚೈತ್ರ ಅದು ಅಂತ ಹತ್ಕೊಂತ ವಾರಗಂಡ್ಲೆ ನೋಡ್ಕೊಂತಾನ ಆ ದೇವ್ರ ಮುಂದೆ ಪೂಜೆ ಮಾಡ್ಕೊಂತ ಕುಂಕುಮ ಹಚ್ಕೊಂತ ಅದೆಂತ ತೀರ ಅದು ಹೆಂಗಳು ಬರ್ತದ ಆಪರಿ ಅದ ಇವತ್ತಿಗೆ ತಗ ನನಗರ ತಲೆನ ಹಾಪ ಅದಕ್ಕೆ ನೋಡತ್ತಾಗ ಅದು ಏನು ಹೇಳ್ತಾವೋ ಏನ್ ತಾನ ಮಾತಾಡಿ ಎದುರಿಸ್ಬೇಕು, ಮಾತಾಡ್ಬೇಕಟ್ಟೆ. ಅದು ಅದನ್ನ ಬಿಟ್ಟು ಸುಮ್ಮನೆ ಆತನೇ ಇದ್ರೆ ಎದಕ್ ಬಂತದ ಏನವ ಇವತ್ತಾಗ. ಆ ಹೋದ ಸೀಸನ್ ದೇವ್ರ ಮುಂದೆ ಕುಂತು ಇದು ಏನದು ಆಳುದು, ಆಮೇಲೆ ಅಲ್ಲಿಂದ ಚೀಟಿ ಬೀಳೋದು ಇವೆಲ್ಲ ಮಾಡ್ತಿದ್ರು. ಈಗೂನು ಅದೇ ದೇವ್ರೆ. ನಮ್ದು ಕರೆನ್ಸಿಗೆ ಖಾಲಿ ಆಗ್ಬಿಟ್ಟು ಟಿವಿದು ನೋಡಕ್ಕೆ ಆಗೋದಿಲ್ಲ. ನಮ್ದು ಬಾಜು ಮನೆ ಇವರು ಇದಾರೆ ಅಲ್ಲ 100 ಜನಕ್ಕ, ಅವ್ರದ್ದು ಮನೆಯಲ್ಲಿ ನೋಡ್ತಾ ಇರ್ತಾವ ರಾತ್ರಿ. ಏನು ಮಾಡೋದು, ನಮ್ದಿಗೆ ಹಾಕ್ಸಿ ಅಂತ ನಮ್ದು ಗಂಡದು ಕೇಳ್ಬಿಟ್ಟು ಅರೆ ಅವರು ಹಾಕದೇ ಇಲ್ಲ. ತಮ್ದು ಫೋನಲ್ಲಿ ಅವರು ನೋಡ್ಕೊಂತಾರೆ ಪುರ್ಸತ್ಗೆ ಇದ್ದಾಗ. ಅದು ಅವರಿಗೆ ಇಷ್ಟನೂ ಆಗೋದಿಲ್ಲ, ನಮ್ದಿಗೆ ಇಷ್ಟ ನೋಡಕ್ಕೆ. ನಮ್ದು ಮಕ್ಕಳದು ಏನ್ ಮಾಡ್ತಾರೆ, ಬಚ್ಚದು ಎಲ್ಲ ಅಲ್ಲೇ ಹೋಗ್ಬಿಡ್ತಾರೆ. ನಮ್ದು ಅಡಿಗೆಗೆಲ್ಲ ಮುಗಿಸ್ಕೊಂಡ್ಬಿಟ್ಟು ಅಲ್ಲೇ ಕುತ್ಕೊಂಡ್ಬಿಡ್ತೀನಿ. ಅಡ್ವರ್ಟೈಸ್ಮೆಂಟ್ಗೆ ಬರೋವರೆಗೂ ನಾನು ಏನು ಕಾಮ್ಗೆ ಮಾಡೋದಿಲ್ಲ. ಊಟದು ಅವ್ರದಿಗೆ ನಿಡ್ಕೊಂಡೆ ತಿನ್ಬೇಕು. ಇನ್ನು ನಮ್ದಿಗೆ ಊಟಕ್ಕೆ ನೀಡ್ ಬನ್ನಿ ಅಂತ ಕರೆದ್ಬಿಟ್ರೆ ನಮ್ದು ಕೆಳಗಿಂದ ಉರ್ದ್ಬಿಡ್ತದೆ. ಅಟ್ಟೆ ಸಿಟ್ಟಿಗೆ ಬರ್ತದೆ, ಯಾಕಂದ್ರೆ ಕರೆನ್ಸಿಗೆ ಹಾಕೋದಿಲ್ಲ. ಮತ್ತೆ ನಮ್ದಿಗೆ ಯಾಕೆ ನೋಡೋದು ಬಿಟ್ಬಿಟ್ಟು ಇವ್ರದಿಗೆ ಬಂದು ಊಟಕ್ಕೆ ನೀಡ್ಬೇಕು. ನಮ್ಮತ್ತಿನ ಮಾತಾಡ್ತ ಏನಸ್ತಿ ಅದನ್ನ ಮಾತಲ್ಲ ಕತಿ ಅಲ್ಲ ತೆಗಿಯೋದಾಗತ್ತಾಗ ಒಂದ್ ಅತಿ ಕಚ್ಚೆ ಆಡ್ತಾವು, ಒಂದ್ರ ಬಾಯನ ಮಾತೊಂದು ಕಸ್ಕೊಂತಾವು. ಹಾಡಲ್ಲ ಡ್ಯಾನ್ಸ್ ಅಲ್ಲ ತೆಗಿ ಹೋಗಿ ಯಾವ್ದಾರ ಕಮ್ಮನ್ ಪಿಕ್ಚರ್ ಹಚ್ಚು ಇಲ್ಲ ಧಾರಾವಾಹಿ ಹಚ್ಚು. ಸುಮ್ಕುಂದ್ರಿ ಎತ್ತಾರ ಬಿಗ್ ಬಾಸ್ ಇದ್ದಾಗ ಒಂದು 3-4 ತಿಂಗಳು ನಾ ಮಾತ್ರ ಈ ಟೈಮಿಗೆ ಇದನ್ನ ನೋಡಕ್ಕೆ ನೀವು ಸುಳ್ಳ ನಾನು ಹಾಡು ಹಚ್ಚು ಕತಿ ಹಚ್ಚೋದು ನಾ ಹಚ್ಚೋದಲ್ಲ, ಸುಮ್ಮನೆ ಕೇಳಾಕ ಹೋಗ್ಬೇಡ್ರಿ ಅಂತಾನೆ. ಹಂಗಾಗಿ ಸುಮ್ಮನೆ ಕರ ನೋಡು ಅದನ್ನರೇ ನೆಮ್ಮದಿ ನೋಡಕ್ ಬಿಡ್ತಾವ ಅಂತ ಮಾಡೀನಿ ಶಾಂತಕ. ಅಂತ ಒದರ್ತಿರ್ತಾಳ, ಸಾಕಾಗೋಕತ್ತ. ಅತ್ತಿಯಾರ ಇಲ್ಲೇ ಬರ್ರಿ, ಇಲ್ಲೇ ಕರ್ಯಾಕತ್ತಾರ. ನೀವ್ ಏನ ಮಗ ಬರೋದಲ್ಲ ಬೆಂಗಳೂರಿಂದ ಅಂತೀರಿ, ಹೊರಗೆ ಕುಂದ್ ಮಾತಾಡತ್ತಾಳ ನಮ್ಮವ್ವ, ಒಳಗ ಬರುವಲ್ಲ ಅನ್ನಕತ್ತಾರಿಲ್ಲೇ. ಅಯ್ಯೋ ಹೌದವ ಪಾಪ ನನ್ನ ಮಗ ಬೆಂಗಳೂರಿಂದ ಬಂದೈತಿ, ನಾನು ಇಲ್ಲೇ ನಿಂತ ಮಾತಾಡ್ಕೊಂಡು ನಿಂತ್ಬಿಟ್ಟೆನ. ಒಳಗೆ ಹೋಗ್ಕನಿ ಊಟ ಮಾಡ್ತೇವೆ ತೊರಗಿರ್ಜಿ. ಇದು ಬಾರ ಒಂದು ಹೋಳಿಗೆ ತಗೊಂಡೋಗಂತಿ, ಬಾರ ಪರಕ ಬಾ ಒಂದು ಹೋಳಿಗೆ ಒಯ್ಬಾ. ಯಾವ ಎಲ್ಲಿ ಹೋಳಿಗೆ ಹೋಗುತ್ತೆ, ಯಾವ ಹೋಳಿಗೆ ಬೇಡ ಪಾಳಿಗೆ ಬೇಡ. ಅಯ್ಯೋ ಶಾಂತಕ್ಕ ಏನು ಬೇಡ, ನೀವು ಉಣ್ಣು ಹೋಗಿ ಒಳಗೆ, ಮತ್ತೆ ನಮಗೆ ಕೊಡೋದೈತೆ ಐತೆ ಹೋಗು. ಹಂಗೆ ಬೇಕಂತ ಸಂಜೆ ಕಿಸ್ಕೊತೇನೆ ಅಂತ ಒಂದಾಡ, ಈಗ ಏನು ಬೇಡ ಹೋಗು. ಪತಿ ಮತ್ತೆ ನಂಗೆ ಕೇಳಲಿಲ್ಲ ಬೇಡ ಬಾಬಾ, ನೀವೊಂದು ಹೋಳಿಗೆ ತೊಗೊಂಡೇ ಹೋಗಾ, ಏನು ದೊಡ್ಡ ಆಗೋದಿಲ್ಲ. ನಿಂದ್ರಿ 2 ನಿಮಿಷ ತೊಗೊಂಡೇ ಬರ್ತೇನೆ. ಅರೆ ಶಾಂತಂದು ಅಕ್ಕ ನಮ್ದಿಗೆ ಹಿಂಗೆ ಹೇಳ್ತೀನಿ ಅಂತ ಅನ್ಕೋಬೇಡಿ. ನಮ್ದಿಗೆ ಹೋಳಿಗೆ ಎಲ್ಲ ಭಾಳ ಕಮ್ಮಿಗೆ ಮಾಡೋದು. ಕೊಡಿ ನಮ್ದಿಗೆ ತಿಂತಾವು. ಅದೇ ನಂಗೆ ಗೊತ್ತು ನೀ ಎಲ್ಲಿ ಮಾಡ್ತಿ ಅಂತೇಳಿ ತರ್ತಂತೇಳಿ.
ಪರಕ ಏನಾಗದಲ್ಲ ಇವತ್ತು ಜಾಸ್ತಿನ ಮಾಡ್ಯಾರ ಏನು 200 ರೂಪಾಯಿ ಕಳೆದ್ರ ಏನ್ ಅದ್ರ ಮ್ಯಾಗ ನಿನ್ನ ಹೆಸರಿಲ್ಲ ಅಂತ ತಿಳ್ಕೊ ಅಷ್ಟೇ. ಅದಕ್ಕೆಲ್ಲ ಬೇಜಾರಾಗಬೇಡ. ನೀ ಎರಡು ಒಯ್ರಿ ಏನು ತಡಿತಂದೆ. ನನಗೂ ಹೋಳಿಗೆ ಅಂದ ತಕ್ಷಣ ಇಸ್ಕೊಳ್ಳೋಣ ನಂಗಾಗಿತ್ತು. ಅದು ಏನು ಮಾಡ್ತೀನಿ ಮತ್ತೆ ಪಾಪ ಅವ್ರ ಮನೆ ತಿನ್ನೋರು ಪಾಪ ಅಕ್ಕಿನೂ ಬಾಯ್ ಬಿಟ್ಟು ಹಂಗೆ ಒಂದು ಬಿಡೋ ಕೇಳಿರ್ತಾಳ ಹೆಂಗೆ ಇಸ್ಕೊಳ್ಳೋದು ಅನ್ನಂಗೆ ಆತು. ಅಟತ್ಗೆ ನಮ್ಮ ಪಾತ್ ಕೇಳೇಬಿಟ್ಲು. ನಮ್ದಿಗೆ ಜಾಸ್ತಿ ಸೇರ್ವಾದು ಬಿರಿಯಾನಿ ಕುಸ್ಕಾ ಆಮೇಲೆ ನಮ್ದು ಚೊಂಗ್ಯಾದು ಮಾಡ್ತೀವಿ. ನಮ್ದು ಸ್ವೀಟ್ಗೆ ಬೇರೆ ಬೇರೆ ಕೆಲವೊಂದು ಮಾಡಿರ್ತೀವಿ. ಇದು ಮಾಡೋದು ಭಾಳ ಕಮ್ಮಿಗೆ ಇರ್ತದೆ. ಹೋಳಿಗೆದು ಮಾಡಿರ್ತೀವಿ ಒಂದೊಂದು ಸಲಾಗೆ ಭಾಳ ಕಮ್ಮಿದ್ವಲ್ಲ, ಹಾಗಾಗಿ ಶಾಂತಂದು ಅಕ್ಕ ಕೇಳಿದಾಗ ಕೊಡಿ ಅಂತ ಹೇಳಿದ್ದೆ.